ನ್ಯೂ ಇಯರ್ ಆರ್ ಜಸ್ಟ್ ಅ ನ್ಯೂ ಡೇ. ವೆಲ್ಕಮ್ ಟು ದ ವ್ಲಾಗ್. ಇವತ್ತಿನ ನ್ಯೂ ಇಯರ್ ವ್ಲಾಗಿಗೆ ಸ್ವಾಗತ. ಸೊ ಇವತ್ತು ಬೆಳಿಗ್ಗೆ ನನಗೆ ಕೆಲಸ ಇತ್ತು. 5 ಗಂಟೆಗೆ ಎದ್ದು ಕೆಲಸಕ್ಕೆ ಲಾಗಿನ್ ಮಾಡಿ ಬ್ರೇಕ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ರಾಗಿ ದೋಸೆ ಮಾಡ್ತಾ ಇದ್ದೀನಿ ಆ್ಯಂಡ್ ರಾಜ್ಮಾ ಕರಿ ನೆನ್ನೆ ನೈಟ್ ಇದಿತ್ತು. ಅದರೊಟ್ಟಿಗೆ ನಮ್ಮ ಜೀರಿಗೆ ಕಷಾಯ. ಯಾಕಂದರೆ ವಿನಿಲ್ ಅವರು ಎದರಷ್ಟೇ ನಾನು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಅವ್ರು ಎದುರಷ್ಟೇ. ಸೊ ಹಾಗೆ ನಂದು ಬ್ರೇಕ್ಫಾಸ್ಟ್ ಟೈಮಲ್ಲಿ ಬ್ರೇಕ್ಫಾಸ್ಟ್ 2 ರಾಗಿ ದೋಸೆ ಮತ್ತು ರಾಜ್ಮಾ ಎಲ್ಲ ತಿಂದು ಸ್ವಲ್ಪ ಚಹಾ ಕೂಡ ಮಾಡಿದೆ. ಅದಾದ ನಂತರ ಕೆಲಸ ಎಲ್ಲ ಮುಗ್ದಾದ ನಂತರ ಮಧ್ಯಾಹ್ನ ನನ್ನದು ಲಾಗೌಟ್ ಆಗೋದು 2 ಗಂಟೆಗೆ. ಅದಾದ ನಂತರ ನಾನು ಸಾರಿ ಪ್ರೀಪ್ರಿಂಟಿಂಗ್ ಬಂದಿತ್ತು. ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರ್ಬೋದು, ನನಗೆ ಈ ಸರ್ತಿಯ ವೆಡ್ಡಿಂಗ್ ಸೀಸನಲ್ಲಿ ತುಂಬ ಸಾರೀಸ್ ಬಂದಿತ್ತು. ಸೊ ನನಗೆ ಈ ಒಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕೆ ಇಷ್ಟಪಡ್ತೀನಿ ಈಚ್ ಆ್ಯಂಡ್ ಎವ್ರಿ ಕ್ಲೈಂಟಿಗೆ. ನನಗಂತೂ ತುಂಬ ಇಷ್ಟ ಆಯಿತು ಸಾರಿ. ಒಂದೊಂದು ಸಾರಿನೂ ಪ್ರೀಪ್ಲೀಟ್ ಮಾಡ್ತಾ ಇರಬೇಕಾದ್ರೆ ಒಂಥರ ನನ್ನ ಹೋಲ್ ಹಾಲಿಡೇಸೇ ಸ್ವಲ್ಪ ಬ್ಯುಸಿಯಾಗಿ ಇತ್ತು. ಸೊ ನಾನು ನನ್ನ ಲಾಗೌಟ್ ಎಲ್ಲ ಆದ ನಂತರ ನಾನು ಪ್ರೀಪ್ಲೀಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಒಂದೇ ದಿನಕ್ಕೆ ಲೈಕ್ ವೀಕೆಂಡ್ 31st ಆಫ್ ಡಿಸೆಂಬರ್ ಇದು ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ತುಂಬ ಆರ್ಡರ್ಸ್ ಇತ್ತು ಅಂತ ಹೇಳ್ಕೊಂಡು ಎಲ್ಲ ಪ್ರೀಪ್ಲೀಟ್ ಮಾಡಿದೆ. ಹಾಗೆಯೇ ಸಾಯಂಕಾಲಕ್ಕೆ ಪಾರ್ಟಿಗೋಸ್ಕರ ನಾನು ಯಾವತ್ತೂ ತವಾ ಫ್ರೈ ಮಾಡೋದು ಜಾಸ್ತಿ. ಸೊ ತವಾ ಫ್ರೈ ಮತ್ತು ಬಿರಿಯಾನಿ ಮಾಡಲಿಕ್ಕೋಸ್ಕರ ನಾನು ಮ್ಯಾರಿನೇಟ್ ಮಾಡಿಬಿಟ್ಟೆ. ನನಗಂತೂ ವ್ಲಾಗ್ ಮಾಡಲಿಕ್ಕೇ ಯಾವತ್ತೂ ಮರ್ತು ಹೋಗ್ತಾ ಉಂಟು. ಸೊ ಇವತ್ತು ಮಧ್ಯಾಹ್ನ ನಾನು ಊಟ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದ ನಂತರ ಇವತ್ತು ಸಾಯಂಕಾಲ ಸ್ವಲ್ಪ ನ್ಯೂ ಇಯರ್ ಪಾರ್ಟಿ ಮಾಡುವ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಇವತ್ತು ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಚರ್ಚ್ ಇರೋದು, ಪೂಜೆ ಇರೋದು 6:30ಗೆ. ಸೊ ಅದಕ್ಕಿಂತ ಮುಂಚೆ ಈಗ 4:30 ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದೆ. ಬಿರಿಯಾನಿ ಮಸಾಲ ಮಾಡಿ ಆಯಿತು. ಇಲ್ಲಿ ರೈಸ್ ಇಟ್ಟಿದ್ದೇನೆ, ಹಾಗೆಯೇ ಎಲ್ಲ ಚಾಪ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಬಿರಿಯಾನಿ ಮಾಡಲಿಕ್ಕೆ ಈಸಿ ಆಗಬೇಕು ಅಂತ ಹೇಳಿಕೊಂಡು ಫೈನಲಿ ಬಿರಿಯಾನಿ ಎಲ್ಲ ರೆಡಿ ಆಗಬೇಕಾದ್ರೆ ನಾನು ಕೂಡ ರೆಡಿ ಆದೆ. ಮೀನ್ವೈಲ್ ನಾನು ತಲೆ ಸ್ನಾನ ಮಾಡಿ ಹೊರಡಬೇಕಾಗಿತ್ತು. ಸೊ ಆಗಿ ಆಮೇಲೆ ನಾನು ಚರ್ಚಿಗೆ ಹೋದೆ. ವಿನಿಲ್ ಅವರು ಮತ್ತೆ ಬರ್ತಾಯಿದ್ರು. ಸೊ ನನಗೆ ಬೇಗ ಕಾಯಿರ್ ಉಂಟು ಅಂತ ಹೇಳ್ಕೊಂಡು ನಾನು ಮುಂಚೆ ಹೋದೆ. ಪೂಜೆ ಎಲ್ಲ ಆಗಿ ಬೇಗ ಬಂದ್ವಿ. ಯಾಕಂದರೆ ನಾಳೆ ನನಗೆ ಕೆಲಸ ಉಂಟು ಅಂತ ಹೇಳ್ಕೊಂಡು ಬೇಗ ಬಂದ್ವಿ. ಆಮೇಲೆ 1-2-3 ಫೋಟೋ ತೆಗೆದು ಅದಾದ ನಂತರ ನಾನು ಬಿರಿಯಾನಿ ಎಲ್ಲ ರೆಡಿ ಮಾಡಿದೆ. ವಾಪಸ್ ಬಾಯ್ಲ್ ಮಾಡ್ತಾಯಿದ್ದೆ ಆ್ಯಂಡ್ ಕಚಮರ್ ಕೂಡ ರೆಡಿ ಮಾಡಿ ಬಂದವರಿಗೆಲ್ಲ ಸರ್ವ್ ಮಾಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇಡ್ಲಿ ಕೂಡ ಬ್ಯಾಟರ್ ಮಾಡ್ತಾಯಿದ್ದೆ. ಯಾವಾಗ ಬಿರಿಯಾನಿ ಮಾಡ್ತಿದ್ನಲ್ವ ಅದರ ಬ್ಯಾಟರ್ನ ಆವಾಗಲೇ ಮಾಡ್ತಿದ್ದೆ. ಈ ಸತಿ ಇಡ್ಲಿ ತುಂಬ ಚೆಂದ ಬಂದಿದೆ. ಕ್ರಿಸ್ಮಸ್ಸಿಗೆ ಕೂಡ ನಾನು ಇಡ್ಲಿ ಮಾಡಿದ್ದೆ, ಬಟ್ ಅದು ಎಂತ ಹೇಳ್ತಾರೆ ಉಬ್ಲೇ ಇಲ್ಲ. ವೆದರ್ ಸ್ವಲ್ಪ ಹಾಗಿತ್ತಲ್ವ ಚಳಿ, ಸೊ ಉಬ್ಲೇ ಇರಲಿಲ್ಲ. ನನಗೆ ತುಂಬ ಬೇಜಾರಾಗಿದೆ. ಅದಕ್ಕೋಸ್ಕರ ಈ ಸರ್ತಿ ವಾಪಸ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಲೆಸ್ ಕ್ವಾಂಟಿಟಿಯಲ್ಲಿ ಮಾಡಿದೆ. ತುಂಬ ಚೆಂದ ಮಾಡಿ ಪಫ್ ಆಗಿ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು. ಒಂಥರ ಸ್ಯಾಟಿಸ್ಫ್ಯಾಕ್ಷನು ಇಡ್ಲಿ ಎಲ್ಲ ಕರೆಕ್ಟಾಗಿ ಬಂದರೆ. ಇಷ್ಟೆಲ್ಲ ಆದ ನಂತರ ನಾನು ಹೇಗೋ ಲಾಗಿನ್ ಮಾಡಿದ್ನಲ್ಲ 2 o'clock ಲಾಗೌಟ್ ಮಾಡಿ ಕೆಲಸ ಎಲ್ಲ ಮುಗಿಸಿ ಆದ ನಂತರ ನಾನು ನಮ್ಮ ಮನೆಗೆ ನಮ್ಮ ಮಮ್ಮಿಯವರು ಕರೆದಿದ್ರು ಊಟ ಮಾಡಲಿಕ್ಕೆ ಬನ್ನಿ ನ್ಯೂ ಇಯರ್ ಅಲ್ವಾ ಅಂತ ಹೇಳಿಕೊಂಡು. ಸೊ ನಮ್ಮ ಅಮ್ಮನ ಮನೆಗೆ ಹೋಗಿ ಇವತ್ತಿನ ಮಧ್ಯಾಹ್ನದ ಊಟ ನಮ್ಮ ಮನೆಯಲ್ಲಿ ಮಾಡಿದ್ವಿ. ಅಪ್ಪ ಮತ್ತು ಮಟನ್ ಕರಿ ಮಾಡಿದರು ಅಮ್ಮ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದು ನಮ್ಮ ಮನೆಯ ಕ್ರಿಬ್. ಯೂಶ್ವಲಿ ನಮ್ಮ ಅಪ್ಪ ಮಾಡ್ತಾ ಇರ್ತಾರೆ. ಮುಂಚೆಲ್ಲ ನಾನು ಮಾಡ್ತಾ ಇದ್ದೆ, ಅಂದರೆ ಟಿಪ್ಪಲ್ಲಿ ಇಟ್ಕೊಂಡು ಚಿಕ್ಕದಾಗಿ ಮಾಡಿದ್ದು. ಅದಾದ ನಂತರ ನಾನು ಮನೆಗೆ ಬಂದ ನಂತರ ಕೇಕ್ ಮಾಡಿದ್ದೆ. ಲೈಕ್ ನನಗೆ ಹೀಗೆ ಲೈಕ್ ಟೀ ಟೈಮಿಗೆ ಮಾಡುವಂತಹ ಕೇಕ್ ತುಂಬ ಇಷ್ಟ. ವಾಪಸ್ ಇದು ನೆಕ್ಸ್ಟ್ ಡೇ ನನಗೆ ಮನೆಗೆ ಹೋಗಲಿಕ್ಕಿತ್ತು. ಸಾರಿ ನನ್ನ ಅಮ್ಮನಿಗೆ ಒಂದು ಸಾರಿ ನನ್ನ ಅಣ್ಣ ಗಿಫ್ಟ್ ಮಾಡಿದ್ದ ಕ್ರಿಸ್ಮಸ್ ಲೆಕ್ಕದಲ್ಲಿ ಅಂತ ಹೇಳಿಕೊಂಡು ಅದಕ್ಕೆ ಅವರಿಗೆ ಗೊಂಡೆ ಹಾಕಬೇಕಿತ್ತು. ಆರ್ಟಿಫಿಷಿಯಲ್ ಗೊಂಡೆ ಸಿಗುತ್ತಲ್ವ, ಅದನ್ನು ಸ್ಟಿಚ್ ಮಾಡ್ತಾ ಇದ್ದೆ. ಇಷ್ಟಾದಂಥ ಮಧ್ಯಾಹ್ನ ಊಟಕ್ಕೆ ನಾವು ಪ್ರಾರ್ಥನಾ ಗಾರ್ಡನ್ ಹೊಸತಾಗಿ ಆಗಿದೆ ಅಲ್ವಾ, ನಮ್ಮ ಹೈವೇ ರೋಡಲ್ಲಿ ಆಗಿದೆ. ಸೊ ಅಲ್ಲಿಗೆ ಹೋಗಿ ನೋಡಿ ಬರುವ ಹೇಗುಂಟು ಊಟ ಅಂತ ಹೇಳಿಕೊಂಡು ಮಿನಿ ಊಟ ಎಲ್ಲ ಮಾಡಿ ಬಂದ್ವಿ. ಇಲ್ಲಿಗೆ ನನ್ನ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಹೊಸ ವಿಡಿಯೋಂದಿಗೆ ನಾನು ಬೇಗನೆ ಸಿಗ್ತೀನಿ. ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅಷ್ಟೇ, ಸಿಗುವ ಮತ್ತೆ. ಬಾಯ್.